ಕನ್ನಡ ವಿರೋಧಿ ಕೇರಳ ಸರ್ಕಾರಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ತಯಾರಿಗಳನ್ನು ಮಾಡಿಕೊಂಡಿದೆ. ಕೇರಳ ಸಿಎಂಗೆ ಪಾಠ ಕಲಿಸೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಕಾಸರಗೋಡು ಕನ್ನಡಿಗರ ರಕ್ಷಣೆಗೆ ಸಿಎಂ ಮುಂದಾಗಿದ್ದಾರೆ. ಯಾವ ತರ ಕಾಸರಗೋಡನ್ನ ರಾಜ್ಯದ ಸಾಂಸ್ಕೃತಿಕ ಭಾಗ ಮಾಡೋದಕ್ಕೆ ತಯಾರಿಗಳಾಗ್ತಿದೆ. ಯಾಕಂದ್ರೆ ಆಡಳಿತಾತ್ಮಕವಾಗಿ ಕಾಸರಗೋಡು ಕೇರಳಕ್ಕೆ ಸೇರಿರಬಹುದು, ಆದರೆ ಭಾವನಾತ್ಮಕವಾಗಿ ಅದು ಕರ್ನಾಟಕದ ಜೊತೆ ಬೆಸೆದುಕೊಂಡಿದೆ. ಸಂಸ್ಕೃತಿ, ನಮ್ಮ ಪರಂಪರೆ, ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಅಲ್ಲೇ ಮಲಯಾಳಂ ಹೇರಿಕೆಗೆ ಕೇರಳ ಸರ್ಕಾರ ಮುಂದಾಗಿರೋದನ್ನ ಕನ್ನಡಿಗರು ತೀವ್ರ ರೀತಿಯಲ್ಲಿ ವಿರೋಧಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರವೂ ಇದಕ್ಕೆ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಈಗ ಕಾಸರಗೋಡನ್ನ ರಾಜ್ಯದ ಸಾಂಸ್ಕೃತಿಕ ಭಾಗವಾಗಿಸಲು ತಯಾರಿಗಳಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಕಾಸರಗೋಡಿನಲ್ಲಿನ ಕನ್ನಡ ರಾಜ್ಯೋತ್ಸವಕ್ಕೆ ಅನುದಾನವನ್ನು ನೀಡೋದಕ್ಕೆ ತಯಾರಿಗಳಾಗಿದೆ. ರಾಜ್ಯ ಪ್ರಶಸ್ತಿಯಲ್ಲಿ ಕಾಸರಗೋಡು ಕನ್ನಡಿಗರನ್ನ ಪರಿಗಣನೆಗೆ ತಗೊಳ್ಳೋಕೆ ಚಿಂತನೆಗಳು ನಡೀತಾ ಇದೆ. ತಿಂಗಳ ಹಿಂದೆ ಕಾಸರಗೋಡು ಕನ್ನಡಿಗರಿಂದ ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಕೂಡ ಆಗಿದೆ. ಈ ಮನವಿ ಮೇರೆಗೆ ಸರ್ಕಾರದಿಂದ ಅಲ್ಲಿನ ಕನ್ನಡಿಗರಿಗೆ ಗುಡ್ ನ್ಯೂಸ್ ಸಿಗೋದಕ್ಕೆ ತಯಾರಿಗಳಾಗ್ತಾ ಇದೆ. ರಾಜ್ಯದ ಸಾಂಸ್ಕೃತಿಕ ಭಾಗ ಅಂತ ಪರಿಗಣಿಸಲು ಸಿಎಂ ನಿರ್ಧಾರ ಮಾಡಿಕೊಂಡಿದ್ದಾರೆ. ಕಾಸರಗೋಡಿಗೆ ಹೋಗಿ ಅಲ್ಲೇ ಘೋಷಣೆ ಮಾಡಬೇಕು. ಈ ಮುಖೇನ ಕೇರಳ ಸರ್ಕಾರಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ಸಿಎಂ ನಿರ್ಧಾರ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಆಲ್ರೆಡಿ ಈಗ ಅಲ್ಲಿನ ಸಿಎಂಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರಿಗೆ ಪತ್ರನ ಬರೆಯಲಾಗಿದೆ. ಸೊ ನಿಮ್ಮ ನಿರ್ಧಾರವನ್ನ ಕೈ ಬಿಡಬೇಕು ಅಂತಾನೂ ಕೂಡ ಮಸೂದೆಯನ್ನ ಕೈ ಬಿಡಿ ಕಾಸರಗೋಡು ಭಾಗದಲ್ಲಿ ಅಂತ ಕೇಳ್ಕೊಂಡಿದ್ದಾರೆ. ಬಟ್ ಕೇರಳ ಸರ್ಕಾರ ಇದನ್ನ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತೋ ಗೊತ್ತಿಲ್ಲ. ಬಟ್ ಇದಕ್ಕೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಅಂತೂ ಒಂದಿಷ್ಟು ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದೆ. ಇನ್ನು ಕಾಸರಗೋಡಿನಲ್ಲಿ ಮಲಯಾಳಂ ಹೇರಿಕೆ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕನ್ನಡಕ್ಕೆ ತೊಂದರೆ ಆಗದ ಹಾಗೆ ನಾವು ನೋಡ್ಕೋಬೇಕು, ಮಾಡಬೇಕು. ನಾವು ಕಾಸರಗೋಡಿಗೆ ಹೋದಾಗ ಕನ್ನಡದಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲ, ನಾವು ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ, ಇಲ್ಲಿ ಕನ್ನಡದ ಪ್ರಶ್ನೆ. ಅಲ್ಲಿ ಮಲಯಾಳಮನ್ನ ಕಲಿಸ್ಬೇಕು ಅಂತ ಹೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು. ಆದರೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು. ಮಂಗಳೂರು ಕಡೆ ನೀವು ಹೋದರೆ ಭಾಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು, ವ್ಯವಹಾರ, ಬಿಸ್ನೆಸ್ಸು, ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ. ಯಾರು ಮಲಯಾಳಂ ಮಾತಾಡೋರಿಗೆ, ಅವರಿಗೆ ಕನ್ನಡನೂ ಸ್ವಲ್ಪ ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ? ಈಗ ನಾವೆಲ್ಲ ಕಾಸರಗೋಡು ಕಡೆ ಎಲ್ಲ ಹೋಗ್ತೀವಿ, ಎಲೆಕ್ಷನ್ ಕ್ಯಾಂಪೇನಿಗೆಲ್ಲ ಹೋಗ್ತೀವಿ, ಅವಾಗೆಲ್ಲ ನಾವು ಕನ್ನಡದಲ್ಲೇ ಭಾಷಣ ಮಾಡ್ತೀವಿ. ಯಾಕೆಂದ್ರೆ ಅಲ್ಲಿ ಹೆಚ್ಚು ಜನ ಕನ್ನಡ ಮಾತಾಡೋರೇ ಇದ್ದಾರೆ. ಆದ್ರಿಂದ ಕನ್ನಡ ಶಾಲೆ ಇರುವಾಗ ಅದಕ್ಕೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ವಾದ. ಅದು ದೊಡ್ಡ ವಿಚಾರ, ಅದಕ್ಕೆ ಚರ್ಚೆ ಆಗಬೇಕು. ಯಾವುದೇ ವಿವಾದ ಇಲ್ಲದೆ ಬಗೆಹರಿಸ್ಕೋಬೇಕಾಗ್ತದೆ. ಅಂಥದ್ದನ್ನೆಲ್ಲ ನಾವು ವಿವಾದ ಮಾಡ್ಕೊಂಡು ಕೂತ್ರೆ ಫೆಡರಲ್ ಸ್ಟ್ರಕ್ಚರಿಗೆ ಏನು ಬೆಲೆನೇ ಇರೋದಿಲ್ಲ. ಈಗ ಸ್ಟೇಟ್ ಅಂಡ್ ಸೆಂಟರ್ ಅಂತ ಏನು ರಿಲೇಷನ್ಶಿಪ್ ಇದೆ, ಅದೇ ರೀತಿ ಪಕ್ಕದ ರಾಜ್ಯಗಳು ಕೂಡ ಕಿತ್ತಾಡ್ದಂಗೆ ನಾವು ಸಹೋದರತ್ವ ಭಾವನೆಯಿಂದ ಇರಬೇಕಲ್ಲ. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ಲಿ. ಅದಕ್ಕೆ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಗೊಂದಲ ಆದರೆ ಮತ್ತೆ ತಿರ್ಗಾ ಅದು ಸರಿ ಕಾಣುವುದಿಲ್ಲ. ರಾಜ್ಯದ ಭಾಷೆಗಳನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಸಹಜವಾಗಿ ನಡೀತಾನೆ ಇರ್ತದೆ. ಆದರೆ ಇವತ್ತು ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನಮ್ಮ ಪ್ರತಿಪಾದನೆ. ಆದರೆ ಅಲ್ಲಿಗೆ ಕನ್ನಡಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಆ ಸರ್ಕಾರದ ಕೆಲಸ. ಬಹುಶಃ ಇವತ್ತು ಏನು ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದರಿಂದ ಗಡಿ ಭಾಗದಲ್ಲಿ ಉತ್ತಮವಾದಂತಹ ವಾತಾವರಣ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇರಳ ಮತ್ತು ಕರ್ನಾಟಕ ಎರಡೂ ಕೂಡ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಕೊಂಡಿದೆ. ಈ ಬಾಂಧವ್ಯಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಅಲ್ಲಿನ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದು ಸರಿ ಇಲ್ಲ ಅಂತಕ್ಕಂಥದ್ದು. ಇನ್ನು ಕೇರಳದ, ಅದರಲ್ಲೂ ಕಾಸರಗೋಡು ಶಾಲೆಗಳಲ್ಲಿ ಕನ್ನಡಕ್ಕೆ ಅನ್ಯಾಯ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಮೊನ್ನೆ ತಾನೇ ಕೋಗಿಲು ಲೇಔಟ್ ವಿಷಯದಲ್ಲಿ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡ್ತು, ಮೂಗು ತೋರಿಸ್ಕೊಂಡು ಬಂತು. ಅವರೇನು ಅನುದಾನನೂ ಕೊಟ್ಟಿಲ್ಲ, ಮನೆನೂ ಕೊಟ್ಟಿಲ್ಲ, ಬರೀ ಕಂಬನಿ ಮಿಡಿಯೋ ರೀತಿಯಲ್ಲಿ ಬಂದ್ರು. ಇಲ್ಲೊಂದಿಷ್ಟು ವಿವಾದವನ್ನ ಎಬ್ಸಿದ್ರು. ಆಗ KC ವೇಣುಗೋಪಾಲ್ ಅಲರ್ಟ್ ಆಗ್ತಾರೆ. ಸಿಎಂ DCM ಹತ್ರ ಮಾತಾಡಿದ್ರು. ಕೋಗಿಲು ಲೇಔಟ್ ವಿಷಯದಲ್ಲಿ KCB ಅಬ್ಬರಿಸಿದ್ರು.
ಕನ್ನಡ ಶಾಲೆಗಳನ್ನ ಉಳಿಸೋದಕ್ಕೆ ಕೇವಲ ಪತ್ರ ಬರೆದ್ರೆ ಸಾಕಾಗಲ್ಲ. ರಾಜ್ಯ ಸರ್ಕಾರ ವೇಣುಗೋಪಾಲ್ ಅವರ ಕಿವಿ ಹಿಂಡಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ. ಕೇರಳ ರಾಜ್ಯದ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ, ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಭಾಷೆಯನ್ನು ಹೇರುವಂಥ, ಒತ್ತಾಯಪೂರ್ವಕವಾಗಿ ಮಲಯಾಳಂ ಭಾಷೆಯನ್ನು ಹೇರುವಂಥ ಒಂದು ಕೆಲಸಕ್ಕೆ ಆ ಸರ್ಕಾರ ಕೈ ಹಾಕಿರುವಂಥದ್ದು ಇದು ಖಂಡನೀಯ. ಇದು ಭಾರತೀಯ ಜನತಾ ಪಾರ್ಟಿ ಇದು ಪ್ರಬಲವಾಗಿ ಖಂಡಿಸ್ತದೆ. ಅಷ್ಟೇ ಅಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಇದರ ಪ್ರಬಲ ವಿರೋಧವನ್ನು ಮಾಡಿದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಕಾಂಗ್ರೆಸ್ ಪಕ್ಷದ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಕೆ.ಸಿ. ವೇಣುಗೋಪಾಲ್ ಅವರು ಕರ್ನಾಟಕದ ವಿಚಾರದಲ್ಲಿ ಪದೇ ಪದೇ ಮೂಗು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳೋದಕ್ಕೆ ಇಚ್ಛಪಡ್ತೇನೆ. ಕೇರಳದಲ್ಲಿರ್ತಕ್ಕಂಥ ನಮ್ಮ ಕನ್ನಡ ಶಾಲೆಗಳನ್ನು ಉಳಿಸುವಂಥ ಕೆಲಸದಲ್ಲಿ ಕೇವಲ ನಿಮ್ಮ ಹೇಳಿಕೆ ಪತ್ರಗಳನ್ನು ಬರೆದ್ರೆ ಸಾಕಾಗೋದಿಲ್ಲ. ನಿಮ್ಮ ಕೆ.ಸಿ. ವೇಣುಗೋಪಾಲ್ ಅವರ ಕಿವಿಯನ್ನು ಹಿಂಡಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು. ಕೇರಳದಲ್ಲಿರುವಂತಹ ಕನ್ನಡ ಶಾಲೆಯನ್ನು ರಕ್ಷಣೆ ಮಾಡುವಂಥದ್ದಾಗಲಿ, ಕೇರಳದಲ್ಲಿ INDA ಅವರ ಪಾರ್ಟ್ನರ್, ಕ್ಲೋಸ್ ಪಾರ್ಟ್ನರ್ಸ್, ಫ್ರೆಂಡ್ಸ್, ಕ್ಲೋಸೆಸ್ಟ್ ಅವ್ರಿಗೆ ಮೊದಲು ಇವ್ರ ಹತ್ರ ಮಾತಾಡಿರ್ತಾರೆ. ಇವರು ನಾನು ಒದ್ದಂಗ್ ಮಾಡ್ತೀನಿ, ನೀನ್ ಒದ್ದಂಗ್ ಮಾಡು ಅಂತ ಅಷ್ಟೇ. ಇದು ಏನ್ ಬೇರೆ ಏನು ಇಲ್ಲ. ಯಾಕಂದ್ರೆ INDA ಪಾರ್ಟ್ನರ್ಸ್ ಅಂದ್ರೆ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರು ಅವರೆಲ್ಲ ಚರ್ಚೆ ಮಾಡಿ, ನಾವು ಸುಮ್ಮನೆ ಕನ್ನಡ ಅಂತೀರಿ, ನೀವು ಮಲಯಾಳಿ ಅನ್ನಿ ಅಲ್ಲಿ ಮ್ಯಾಚ್ ಮಾಡ್ಬಿಡೋಣ, ಇಬ್ರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿದ್ರು. ಅದೇ ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್. ಅದು ಕಾರಣ ಹತ್ರ ಆಗಲ್ಲ. ಅವ್ರು ಹೆಂಗ್ ಹೇಳಿದ್ರು ಹಂಗೆ ಹೇಳಿದ್ರ ಬುಲ್ಡೋಜರ್ ಸರ್ಕಾರ ಕರ್ನಾಟಕದಲ್ಲಿ ಅಂದ್ರು. ಸಿದ್ದರಾಮಯ್ಯ ಬುಲ್ಡೋಜರ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಕಾಸರಗೋಡಿನಲ್ಲಿರುವಂತಹ ಕನ್ನಡಿಗರ ರಕ್ಷಣೆಗೆ ಈಗ ಕರ್ನಾಟಕ ಸರ್ಕಾರ ಯಾವ ತರ ಮುಂದಾಗಿದೆ, ಯಾವ ತರ ಅನುದಾನವನ್ನ ಕೊಡಬೇಕು, ಕರ್ನಾಟಕದ ಭಾಗವಾಗಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಹೆಂಗ್ ಮುಂದುವರೆದಿದೆ? ಶಮಿತಾ ಶೆಟ್ಟಿ, ಪ್ರಮುಖವಾಗಿ ಮಲಯಾಳಂ ಅಂದ್ರೆ ಕಡ್ಡಾಯಗೊಳಿಸುವಂತ ಕೇರಳ ಸರ್ಕಾರದ ಒಂದು ಮಸೂದೆ ಏನಿದೆಯಲ್ಲ, ಈ ಒಂದು ಮಸೂದೆಯಿಂದ ಸಾಕಷ್ಟು ಜಟಾಪಟಿಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡ ಸಂಘಟನೆಗಳು ಕೂಡ ಕೇರಳ ಸರ್ಕಾರದ ಈ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಗಳನ್ನ ಎತ್ತಿರ್ತಕ್ಕಂಥದ್ದು. ಜೊತೆಗೆ ಕರ್ನಾಟಕದ ಸರ್ಕಾರವು ಕೂಡ ಕೇರಳದ ಕಾಸರಗೋಡಿನ ಕನ್ನಡಿಗರ ಮೇಲೆ ಅಥವಾ ಅಲ್ಲಿ ಇರ್ತಕ್ಕಂಥ ಕನ್ನಡಿಗರ ರಕ್ಷಣೆಗೆ ಮುಂದಾಗಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ರಾಜಕೀಯ ಒತ್ತಡಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ವಿರೋಧ ಪಕ್ಷಗಳು ಕೂಡ ಸರ್ಕಾರವನ್ನ ಸಾಕಷ್ಟು ಟೀಕೆನ ಮಾಡ್ತಿರ್ತಕ್ಕಂಥ. ಜೊತೆಗೆ ಈ ಹಿಂದೆ ಬೇರೆ ಬೇರೆ ವಿಚಾರಗಳಲ್ಲಿ ಕೇರಳ ಸರ್ಕಾರದ ಮನವಿಯನ್ನ ನೀವು ಕೇಳಿದ್ರಿ. ಈಗ ಕೇರಳ ಸರ್ಕಾರದ ತಂದಿರತಕ್ಕಂಥ ಮಸೂದೆಯನ್ನ ವಿರೋಧಿಸಬೇಕು. ಜೊತೆಗೆ ಆ ಒಂದು ಮಸೂದೆಯಿಂದ ಅಲ್ಲಿ ಆಗ್ತಾ ಇರತಕ್ಕಂಥ ತೊಂದರೆಗಳೇನಾಗ್ತಿದಿಲ್ಲ ಕನ್ನಡಿಗರಿಗೆ, ಅದೆಲ್ಲವನ್ನು ಕೂಡ ನಿವಾರಣೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ದಿಟ್ಟವಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದಿಷ್ಟು ಬಲವಾಗಿರ್ತಕ್ಕಂಥ ಒತ್ತಾಯಗಳು ಕೂಡ ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರವು ಕೂಡ ಚಿಂತನೆ ಮಾಡಿರ್ತಕ್ಕಂಥದ್ದು ಕೇರಳದ ಕಾಸರಗೋಡನ್ನ ಸಾಂಸ್ಕೃತಿಕ ಭಾಗ ಅನ್ನುವಂಥ ಒಂದು ರೀತಿಯಲ್ಲಿ ಘೋಷಣೆಯನ್ನು ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಉತ್ಸುಕರಾಗಿರ್ತಕ್ಕಂಥದ್ದು. ಈಗಾಗಲೇ ಮಂಗಳೂರಿನಲ್ಲಿ ಇರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಪ್ರಮುಖವಾಗಿ ಮಂಗಳೂರಿನಲ್ಲಿ ಕಾಸರಗೋಡಿನ ನಿಯೋಗವನ್ನು ಭೇಟಿ ಮಾಡ್ತಾರೆ. ಅದಾದ ನಂತರ ಅವರೊಂದಿಗೆ ಮಾತುಕತೆಯನ್ನು ಕೂಡ ಮಾಡ್ತಾರೆ. ಅವರ ಅಹವಾಲುಗಳನ್ನು ಕೂಡ ಆಲಿಸುವಂತ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಕಾಸರಗೋಡಿನಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ನೋಡಬೇಕಾದ್ರೆ ಅಂದ್ರೆ 8 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯ ಕನ್ನಡಿಗರೇ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಆ ಒಂದು ಭಾಗದಲ್ಲಿ ಇರ್ತಕ್ಕಂಥ ಕನ್ನಡಿಗರ ರಕ್ಷಣೆಗೆ ಕರ್ನಾಟಕ ಸರ್ಕಾರವು ಕೂಡ ಈಗ ಮುಂದಾಗಿರುವಂತದ್ದು. ಜೊತೆಗೆ ರಾಜ್ಯ ಸರ್ಕಾರ ಅಲ್ಲಿ ನಡೆಯುವಂತಹ ಅಂದ್ರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಇರಬಹುದು, ಈ ರೀತಿಯ ಅಲ್ಲಿ ಆಚರಣೆಗೂ ಕೂಡ ಅನುದಾನವನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತದೆ. ಅದರ ಜೊತೆಗೆ ಕೇರಳದ ಕಾಸರಗೋಡನ್ನ ಸಾಂಸ್ಕೃತಿಕ ಭಾಗ, ಕರ್ನಾಟಕದ ಸಾಂಸ್ಕೃತಿಕ ಭಾಗ ಅನ್ನುವಂಥ ರೀತಿಯಲ್ಲಿ ಘೋಷಣೆ ಮಾಡೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯರು ಉತ್ಸುಕರಾಗಿದ್ದಾರೆ. ಆದರೆ ಈ ರೀತಿಯ ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇನ್ನೊಂದಿಷ್ಟು ವಿವಾದಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಯಾಕೆ ಅಂತಂದ್ರೆ ಈಗಾಗಲೇ ಕಾಸರಗೋಡು ಕೇರಳದ ಭಾಗ ಆಗಿದೆ. ಆದರೆ ಈ ರೀತಿಯಾಗಿ ಬೇರೆ ರಾಜ್ಯದ ಒಂದು ಸರ್ಕಾರ ಅಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಮಾಡಿಕೊಡುವಂತಹ ವಾತಾವರಣ ಸೃಷ್ಟಿ ಮಾಡುವ
ಮಾಡುವಂಥದ್ದು ಅಥವಾ ಬೇರೆ ಬೇರೆ ಯೋಜನೆಗಳನ್ನ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಕೇರಳ ಸರ್ಕಾರವು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತೆ. ಆದರೆ ಇದೆಲ್ಲವಕ್ಕೂ ಕೂಡ ಕಾರಣ ಆಗಿರತಕ್ಕಂಥದ್ದು ಕೇರಳದ ಒಂದು ಸರ್ಕಾರದ ನೀತಿಯೇ ಆಗಿರುವಂತಹ ಕಾರಣಕ್ಕಾಗಿ, ಆದರೆ ಅದನ್ನ ಮುಂದಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಕೇರಳ ರಾಜ್ಯ ಯಾವ ರೀತಿಯಾಗಿ ನೋಡುತ್ತೆ ಅಥವಾ ಕೇರಳ ಮತ್ತು ಕರ್ನಾಟಕದ ನಡುವೆ ಗಡಿ ಉದ್ವಿಗ್ನತೆಯೂ ಕೂಡ ಉಂಟಾಗುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ಹಿಂದೆ ನಾವು ಮಹಾರಾಷ್ಟ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿಯಲ್ಲಿ ಅಲ್ಲಿರ್ತಕ್ಕಂಥ ಮರಾಠಿಗರಿಗೆ ಒಂದಿಷ್ಟು ಯೋಜನೆಗಳನ್ನ ವಿಸ್ತರಣೆ ಮಾಡುವಂತ ರೀತಿಯಲ್ಲಿ ಘೋಷಣೆ ಮಾಡಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಅದು ಸಹಜವಾದ ಪ್ರಕ್ರಿಯೆಯೂ ಕೂಡ ಆಗಿತ್ತು. ಈಗ ಕರ್ನಾಟಕ ಸರ್ಕಾರವು ಕೂಡ ಕೇರಳದಲ್ಲಿ ಇರ್ತಕ್ಕಂಥ ಕಾಸರಗೋಡಿನ ಕನ್ನಡಿಗರಿಗೆ ಒಂದಿಷ್ಟು ಯೋಜನೆಯನ್ನು ವಿಸ್ತಾರ ಮಾಡಿದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೇರಳ ಸರ್ಕಾರ ಆಕ್ಷೇಪವನ್ನು ಎತ್ತಬಹುದು. ಈ ಒಂದು ಕೇರಳ ಸರ್ಕಾರದ ಮಸೂದೆ ಏನಿದಿಲ್ಲ, ಈ ಒಂದು ಮಸೂದೆಯ ಕಾರಣಕ್ಕಾಗಿ ಎರಡೂ ರಾಜ್ಯಗಳ ನಡುವೆ ಉದ್ವಿಗ್ನತೆ ಸೃಷ್ಟಿಯಾಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ. ಥ್ಯಾಂಕ್ ಯು ಕಾರ್ತಿಕ್.